ಮಿನಿ ಚೀಸ್ ಬಮ್ಸ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇದನ್ನು ಹೇಗೆ ಮಾಡೋಣ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಸೊ ಫಸ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ ಗೋಧಿ ಹಿಟ್ಟು ಆ್ಯಂಡ್ ಮೈದಾ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ, ಮೈದಾ ಜಾಸ್ತಿ ತೊಗೊಂಡಿರೋದು. ಸೊ ಸ್ವಲ್ಪ ಬೇಕಿಂಗ್ ಸೋಡಾ ಆ್ಯಂಡ್ ಸಾಲ್ಟು ಆ್ಯಂಡ್ ಕರ್ಡು ಇದರಲ್ಲಿ ನೀವು ಕಂಪಲ್ಸರಿ ಬೇಕೇ ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರಫ್ಲಿಯಾಗಿ ಮಾಡೋದು ಬೇಡ, ನಿಧಾನ ಮಿಕ್ಸ್ ಮಾಡ್ಕೊತ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತೆಳುನೂ ಇರಬಾರ್ದು. ಸೊ ಆ ಥರ ಇದನ್ನು ನಾದ್ಕೋಬೇಕು ನಾವು. ಸೊ ನೋಡಿ ಈ ಥರ ಪರ್ಫೆಕ್ಟಾಗಿ ನಾದ್ಕೊಂಡು ಲಾಸ್ಟಲ್ಲಿ ಆಯಿಲ್ನ ಹಚ್ಬಿಟ್ಟು ಒಂದು ಸೈಡಲ್ಲಿ ಇಡೋಣ. ಸೊ ನನ್ನ ಕಡೆ ನಾನು ವೆಜ್ಜೀಸಲ್ಲಿ ಈರುಳ್ಳಿ ಮತ್ತು ಟೊಮೊಟೊ, ಸ್ವೀಟ್ ಕಾರ್ನು ಆ್ಯಂಡ್ ಪನ್ನೀರ್ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ನೀವು ಕ್ಯಾಪ್ಸಿಕಮ್ಮು ತೊಗೋಬೋದು ಆ್ಯಂಡ್ ನಿಮಗೆ ಇನ್ನೂ ಏನೇನು ವೆಜಿಟೇಬಲ್ ಬೇಕು ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ತುಂಬ ಸಣ್ಣಾಗಿ ನಾವು ಕಟ್ ಮಾಡ್ಕೊಬೇಕು. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಒರೆಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಲೇಬೇಕು, ಅದರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟಿ ಬರುತ್ತೆ. ಸೊ ನನ್ನ ಹತ್ರ ಇಷ್ಟು ವೆಜ್ಜೀಸ್ ಇತ್ತು, ನಾನು ಅಷ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟಲ್ಲಿ ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಮೊಸರೆಲ್ಲ ಚೀಸ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೊಂದು ಕಡೆ ಚಪಾತಿ ಪೂರಿ ಥರ ನಾನು ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾನು ತಂದೂರಿ ಮ್ಯೂನೀಸ್ ಆ್ಯಂಡ್ ಪಿಜ್ಜಾ ಸಾಸ್ ಹಾಕ್ಬಿಟ್ಟು ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಕೊತಾ ಇದ್ದೀನಿ. ಪೂರಿ ಥರ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಸೊ ಆಮೇಲೆ ನಾನೇನು ರೆಡಿ ಮಾಡಿದ್ನಲ್ಲ ವೆಜ್ಜೀಸು ಅದರೊಳಗಡೆ ಹಾಕಿಬಿಟ್ಟು ಇದು ಮೋಮೋಸ್ ಥರ ನಾವು ಫಸ್ಟು ಮಾಡ್ಕೊಳ್ಳೋಣ. ಆಮೇಲೆ ಅದನ್ನು ಸ್ವಲ್ಪವಾಗಿ ಪುಷ್ ಮಾಡ್ಕೊಳ್ಳೋಣ. ಸೊ ಇದನ್ನು ನಾವು ಓವನಲ್ಲಿ ಮಾಡೋದೇನಿಲ್ಲ, ಇದು ನಾವು ತವಾ ಡೀಪಾಗಿ ಜಾಸ್ತಿ ಬಿಸಿ ಮಾಡಿಬಿಟ್ಟು ಆಮೇಲೆ ಕೆಳಗದು ಸ್ವಲ್ಪ ಅಂಟ್ಕೊಳ್ಳುತ್ತೆ. ಅದು ಕೆಳಗೆ ಅಂಟ್ಕೋಬೇಕಂತಂದರೆ ನೀವು ಸ್ವಲ್ಪ ನೀರು ಹಚ್ಚಿ ಜೋರಾಗಿ ಸ್ವಲ್ಪ ಪುಷ್ ಮಾಡಿ ಅದಕ್ಕೆ ಅಂಟಿಸ್ಬಿಡಿ, ಅದು ಅಂಟ್ಕೊಂಡ್ಬಿಡುತ್ತೆ. ಸೊ ಆಮೇಲೆ ನಾವು ಈ ಥರ ಗ್ಯಾಸ್ ಮೇಲೆ ಇಟ್ಬಿಟ್ಟು ಮಾಡ್ಕೊಳ್ಳೋಣ ರೌಂಡಾಗಿ. ನಾವು ಇದು ನಿಜವಾಗ್ಲೂ ತುಂಬ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಆ್ಯಂಡು ಮೈಕ್ರೋ ಓವನ್ನಲ್ಲಿ ಮಾಡೋದಕ್ಕಿಂತ ಇದು ಒಂದು ಸರಿ ಮಾಡಿ ನೋಡಿ, ಒಂಥರ ಡಿಫ್ರೆಂಟ್ ಟೇಸ್ಟು ಆ್ಯಂಡು ತುಂಬ ಚೆನ್ನಾಗಿತ್ತು ಇದು ಟೇಸ್ಟು. ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ. ಸೊ ಆಮೇಲೆ ಈ ಥರ ಆದಮೇಲೆ ನೀವು ಇದ್ರ ಮೇಲೆ ಬಟರ್ ಹಚ್ಚಿಬಿಟ್ಟು ಮಿನಿ ಪಿಜ್ಜಾ ಬಮ್ಸ್ ಇದು ರೆಡಿ ಆಗುತ್ತೆ. ಸೊ ನೋಡಿ ನಮ್ಮ ಸಿಸ್ಟರ್ಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಇದು ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ನಿಮಗೆ ಇದು ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.